ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಕೊಡೋದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇವತ್ತು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಹೈಕಮಾಂಡ್ ತುರ್ತು ಬುಲಾವ್ ನೀಡಿತ್ತು ಇಬ್ಬರು ಕೂಡ ಈಗ ದೆಹಲಿಗೆ ತೆರಳಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣ ದೆಹಲಿಗೆ ತೆರಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್. ಹೈಕಮಾಂಡ್ ಬುಲಾವ್ ಹಿನ್ನೆಲೆಯಲ್ಲಿ ದೆಹಲಿಗೆ ಅವರು ಹೊರಟಿದ್ದಾರೆ. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡದೆ ತೆರಳಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಈ ಪ್ರಕರಣ ನಡೆದಾಗಿಂದನೂ ಹೆಚ್ಚು ಕಡಿಮೆ ಮೀಡಿಯಾದವ್ರನ್ನ ಅವಾಯ್ಡ್ ಮಾಡ್ತಾನೆ ಇದ್ದಾರೆ, ಗೊತ್ತಿರೋಂಥ ವಿಚಾರ. ಅದಕ್ಕೆ ಕಾರಣ ಅವ್ರು ಕೊಡ್ತಾ ಇರತಕ್ಕಂಥದ್ದು, ಈಗ ತನಿಖಾ ಹಂತದಲ್ಲಿರಬೇಕಾದ್ರೆ ನಾವು ಮಾತನಾಡ್ಬಿಟ್ರೆ ಅದು ಇನ್ವೆಸ್ಟಿಗೇಷನ್ ಮೇಲೆ ಇಂಪ್ಯಾಕ್ಟ್ ಆಗಿಬಿಡುತ್ತೆ, ಹಾಗಾಗಿ ನಾವು ಮಾತನಾಡಲ್ಲ ಅಂತೆಲ್ಲ ಒಂದಷ್ಟು ರೀಸನ್ ಕೊಡ್ತಾರೆ. ಇದೇ ಥರ ಮಂಗಳೂರಿನಲ್ಲೂ ಕೂಡ ಸರಣಿ ಕೊಲೆಗಳಾಯ್ತಲ್ಲ, ಅದು ತನಿಖಾ ಹಂತದಲ್ಲಿದೆ, ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಇವ್ರಿಗೆ ಬೇಕಾದ ವಿಚಾರಗಳನ್ನ ಮಾತನಾಡ್ತಾರೆ. ಇಂಥ ವಿಚಾರಗಳಲ್ಲಿ ಯಾಕೆಂದರೆ ತಪ್ಪು ಅದು 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 ಅದೊಂದು ಗಿಲ್ಟ್ ಕಾಡ್ತಿರುತ್ತೆ ಅವ್ರಿಗೆ, ನಮ್ಮಿಂದ ತಪ್ಪಾಗಿದೆ ಅಂತ. ಅದಕ್ಕೋಸ್ಕರ ಮೀಡಿಯಾದವ್ರನ್ನ ಅವರು ಫೇಸ್ ಮಾಡಲ್ಲ, ಅದಕ್ಕೇನೋ ಒಂದು ಸಬೂಬು ಕಾರಣವನ್ನು ಕೊಡ್ತಾರೆ. ಇವತ್ತು ಅವರು ದೆಹಲಿಗೆ ಹೊರಟಿದ್ದಾರೆ. ಮೇ ಬಿ ಮಧ್ಯಾಹ್ನದಷ್ಟೊತ್ತಿಗೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗ್ಬಿಟ್ಟು ರಿಪೋರ್ಟ್ ಕೊಡ್ತಾರೆ. ಸಪ್ರೇಟ್ ರಿಪೋರ್ಟ್ ಕೊಡ್ತಾರೆ ಅಂತ. ಎರಡೂ ರಿಪೋರ್ಟು ಒಂದೇ ರೀತಿ ಇದೆಯಾ ಇಲ್ವಾ, ಯಾಕೆಂದರೆ ಯಾರೂ ಜವಾಬ್ದಾರಿ ಹೊತ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಸಿ ಎಮ್ಮು ಇಲ್ಲ, ಡಿ ಸಿ ಎಮ್ಮು ಇಲ್ಲ, ಪರಮೇಶ್ವರು ಇಲ್ಲ. ಹಾಗಾಗಿ ಯಾರ ಮೇಲೆ ಆರೋಪವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತಹ ವಿಚಾರ. ಸದ್ಯಕ್ಕಂತೂ ಅವರು ದೆಹಲಿಗೆ ಹೊರಟು ಅಲ್ಲಿ ಅವರು ರಿಪೋರ್ಟ್ ಕೊಡ್ತಾರೆ. ಬಟ್ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಲ್ಲಿ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ದೆಹಲಿಗೆ ಓಡೋಗುವಂಥದ್ದು ಏನಿದೆ? ಹೈಕಮಾಂಡ್ಗೆ ಗೊತ್ತಿಲ್ಲದೆ ಇರೋಂಥದ್ದು ಏನಿದೆ? ನ್ಯಾಷನಲ್ ನ್ಯೂಸ್ ಆಗೋಯ್ತು ಇದು. ಇಡೀ ದೇಶದ ಜನಕ್ಕೆ ಗೊತ್ತು ಏನು ನಡೆದಿದೆ ಅಂತ. ಮಾಧ್ಯಮದಲ್ಲಂತೂ ನಿಮಗೆ ಎಲ್ಲೂ ಸಿಗದ ದೃಶ್ಯಗಳನ್ನು ಪ್ರಸಾರ ಮಾಡಿ ಏನೇನು ನಡೀತು ಅಂತೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇನ್ನೇನಂತೆ ರಿಪೋರ್ಟ್ ಅವ್ರಿಗೆ? ಸುಮ್ಮನೆ ಇವೆಲ್ಲವೂ ಕೂಡ ಡ್ರ್ಯಾಗ್ ಮಾಡೋದಕ್ಕೆ ಒಂದೊಂದು ಕಾರಣ ಅಷ್ಟೇ. ಎಳಿಬೇಕಲ್ಲ, ಈ ವಿಚಾರ ಎಳಿಬೇಕು. ಎಳೆದು ಜನರಿಗೆ ಬೇಸರ ಹತ್ತಿ ಬೇರೆ ವಿಚಾರದ ಹತ್ರ ಡೈವರ್ಟ್ ಆಗಿಬಿಡ್ಬೇಕು ಅವರು. ಇಷ್ಟು ವಿಚಾರ ಅಷ್ಟೇ.